ಭದ್ರಾ ಬಲುದಂಡೆ ಸೇತುವೆ ಕುಸಿತ ಭೀತಿ ಹಿನ್ನೆಲೆ ದೇಗುಲಹಳ್ಳಿಯಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ. ಶಾಸಕರು ಬರೋವರೆಗೆ ಹೋರಾಟ ನಿಲ್ಲದು, ಗ್ರಾಮಸ್ಥರ ಆಕ್ರೋಶ. ಶಾಲಾ ಮಕ್ಕಳು, ರೈತರು, ಮಹಿಳೆಯರು ಸೇರಿ ಭಾರೀ ಪ್ರತಿಭಟನೆ. ತಕ್ಷಣ ಹೊಸ ಸೇತುವೆ ನಿರ್ಮಾಣಕ್ಕೆ ಒತ್ತಾಯ. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಾಪುರ ದೇಗುಲದ ಹಳ್ಳಿ ಭಾಗದ ಭದ್ರಾ ಬಲದಂಡೆ ಕಾಲುವೆ ಮೇಲಿರುವ ಸುಮಾರು 35 ವರ್ಷ ಹಳೆಯ ಸೇತುವೆ ಕುಸಿತ ಭೀತಿ ಎದುರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಇಂದು ದೇಗುಲದ ಹಳ್ಳಿ ಗ್ರಾಮಸ್ಥರು ಮತ್ತು ರೈತರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಸಾಮಾಜಿಕ ಹೋರಾಟಗಾರ ಬಸವಾಪುರ ರಂಗನಾಥ್ ಅವರ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಸೇತುವೆಯ ಮಧ್ಯಭಾಗದಲ್ಲಿ ಭಾರೀ ಬಿರುಕು ಕಾಣಿಸಿಕೊಂಡಿದೆ. ಮಣ್ಣು ಹಾಗೂ ಕಲ್ಲುಗಳು ಕುಸಿತಾ ಇರುವ ಪರಿಣಾಮ ಯಾವ ಕ್ಷಣದಲ್ಲಾದರೂ ಸೇತುವೆ ಸಂಪೂರ್ಣ ಕುಸಿದು ಬೀಳುವ ಭೀತಿ ಎದುರಾಗ್ತಾ ಇದೆ. ಈ ಸೇತುವೆ ಚಾನೆಲ್ ಮೇಲಿನ ಹಾಗೂ ಕೆಳಗಿನ ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಏಕೈಕ ಮಾರ್ಗವಾಗಿದ್ದು, ಸುಮಾರು 900ಕ್ಕೂ ಹೆಚ್ಚು ಜನರು ದಿನನಿತ್ಯ ಈ ಸೇತುವೆಯನ್ನೇ ಅವಲಂಬಿಸಿಕೊಂಡಿದ್ದಾರೆ. ಗ್ರಾಮದ ರೈತರು ತಮ್ಮ ಕೃಷಿ ಜಮೀನುಗಳಿಗೆ ತೆರಳಲು, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಹಾಗೂ ಗ್ರಾಮಸ್ಥರು ದಿನನಿತ್ಯದ ಓಡಾಟಕ್ಕೆ ಈ ಸೇತುವೆಯೇ ಅವಶ್ಯಕವಾಗಿದೆ. ಆದರೆ ಸೇತುವೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇರುವುದರಿಂದ ಜನರು ಜೀವ ಭಯದ ನಡುವೆ ಸಂಚಾರವನ್ನು ನಡೆಸುವಂತಾಗಿದೆ. ಸೇತುವೆಯ ದುರಸ್ತಿಯ ಕುರಿತು ಈಗಾಗಲೇ ಹಲವು ಬಾರಿ ಪತ್ರಿಕೆಗಳ ಮೂಲಕ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಗ್ರಾಮಸ್ಥರು. ಆದರೆ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಕ್ಷೇತ್ರದ ಶಾಸಕರು ಚುನಾವಣಾ ಸಂದರ್ಭದಲ್ಲಿ ಸುಮಾರು 3 ವರ್ಷಗಳ ಹಿಂದೆ ಗ್ರಾಮಕ್ಕೆ ಭೇಟಿ ನೀಡಿದ್ರು. ನಂತರ ಈ ಗಂಭೀರ ಸಮಸ್ಯೆಯ ಕುರಿತು ತಿಳಿದಿದ್ರೂ ಕೂಡ ಸಹ ಗ್ರಾಮಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರುವುದು ಗ್ರಾಮಸ್ಥರಲ್ಲಿ ಅಸಮಾಧಾನವನ್ನ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ಧರಣಿ ಸತ್ಯಾಗ್ರಹದ ಅಂಗವಾಗಿ ಗ್ರಾಮಸ್ಥರು ಚಾನೆಲ್ ಮುಂಭಾಗ ಶಾಮಿಯಾನ ಹಾಕಿಸಿ ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಪ್ರತಿಷ್ಠಾಪಿಸಿ ಪುಷ್ಪ ನಮನವನ್ನ ಸಲ್ಲಿಸಿದರು. ಬಳಿಕ ಗ್ರಾಮಸ್ಥರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಸೇರಿ ಧರಣಿ ಮುಂದುವರೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಕ್ಕಳು ಶಾಸಕರು ಬರಬೇಕು, ಹೊಸ ಸೇತುವೆ ನಿರ್ಮಿಸಬೇಕು, ಜನರ ಜೀವ ಉಳಿಸಿ ಎಂಬ ಘೋಷಣೆಗಳನ್ನ ಕೂಗಿ ಎಲ್ಲರ ಗಮನವನ್ನ ಸೆಳೆದರು. ಸೇತುವೆಯ ಅಪಾಯಕಾರಿಯಾದ ಸ್ಥಿತಿಯನ್ನ ಗಮನಿಸಿ ಟ್ರ್ಯಾಕ್ಟರ್, ಲಾರಿ ಸೇರಿದಂತೆ ಭಾರೀ ತೂಕದ ವಾಹನಗಳ ಸಂಚಾರವನ್ನ ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಆದರೂ ಸೇತುವೆಯ ಮೇಲ್ಭಾಗದಿಂದ ವಾಹನ ಸಂಚಾರ ನಡೆದರೆ ಮತ್ತಷ್ಟು ಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಳೆಗಾಲ ಆರಂಭವಾದರೆ ಸೇತುವೆ ಸಂಪೂರ್ಣ ಕುಸಿದು ಗ್ರಾಮಗಳ ಸಂಪರ್ಕ ಕಡಿತವಾಗುವ ಭೀತಿ ಎದುರಾಗಿದ್ದು, ರೈತರ ಕೃಷಿ ಚಟುವಟಿಕೆ, ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಗ್ರಾಮಸ್ಥರ ಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಬಸವಾಪುರ ರಂಗನಾಥ, ಇದು ಕೇವಲ ಸೇತುವೆ ಸಮಸ್ಯೆಯಲ್ಲ, ಜನರ ಜೀವದ ಭದ್ರತೆಯ ಪ್ರಶ್ನೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಹೊಸ ಬಲಿಷ್ಠ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು. ಶಾಸಕರು ಸ್ಥಳಕ್ಕೆ ಬರೋವರೆಗೂ ಮತ್ತು ಸ್ಪಷ್ಟ ಭರವಸೆಯನ್ನ ನೀಡುವವರೆಗೂ ತಮ್ಮ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದು ಅವರು ಎಚ್ಚರಿಕೆಯನ್ನ ಕೂಡ ನೀಡಿದರು. ಈ ಧರಣಿ ಸತ್ಯಾಗ್ರಹದಲ್ಲಿ ಕಾಂಗ್ರೆಸ್ ಮುಖಂಡ ಹೊದಿಗೆರೆ ರಮೇಶ ಹಾಗೂ ಬಿಜೆಪಿ ಮುಖಂಡ ಮಾಡಾಳ ಮಲ್ಲಿಕಾರ್ಜುನ ಸಹ ಭಾಗವಹಿಸಿ ಗ್ರಾಮಸ್ಥರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರು, ರೈತರು, ಮಹಿಳೆಯರು, ಯುವಕರು ಹಾಗೂ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕಿನಲ್ಲಿ ಹಂಕ್ಲು, NKS TV ದಾವಣಗೆರೆ. ತುಂಬಿರ್ತಕ್ಕಂಥ ಬಿಜೆಪಿಯ ಮುಖಂಡರು, ನಮ್ಮ ಗ್ರಾಮದ ಪಕ್ಕದ ಮಾಡಾಳ ಮಲ್ಲಿಕಣ್ಣವರಿಗೆ ಈ ಗ್ರಾಮಸ್ಥರೆಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಆಮೇಲೆ ಅಣ್ಣ ಇನ್ನು ಮಲ್ಲಿಕಣ್ಣ ನಾನು ನಿಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ. ಇನ್ನು MLA ಬಂದಿಲ್ಲ. ಒಂದು ಏನಪ್ಪ ಅಂದ್ರೆ, ಹಿಂದೆ ನೀವು ನಿಮ್ಮ ತಂದೆಯವರಿದ್ದ ಟೈಮಲ್ಲಿ ಸುಂದರ ಇಂಪಾರ್ಟೆಂಟ್ ವಿಚಾರ ಒಂದು ಐತೆ ಸರ್. ಹಿಂದೆ ನಿಮ್ಮ ಅಪ್ಪಾಜಿಯವರ ಅವಧಿಯಲ್ಲಿ ನೀವು ಹೇಳಿದ್ರಿ ಈ ಭಾಗದಲ್ಲಿ ಕೆಲವು ಜಮೀನುಗಳನ್ನೆಲ್ಲ ಸರ್ವೆಗಳನ್ನೆಲ್ಲ ಮಾಡಿಸಿದ್ವಿ ಅಂತ. ಅದು ನಿಜ. ಸ್ಕೆಚ್ ಆಗಿದೆ, ಸರ್ವೆ ಆಗಿದೆ. ಫಾರೆಸ್ಟ್ ರೈಟ್ ಆಕ್ಟ್ ಪ್ರಕಾರ ಏನು ಅರ್ಜಿ ಸಲ್ಲಿಸಿದ್ರು ಅವರೆಲ್ಲರೂ ಕೂಡ ಇತರೆ ಪಾರಂಪರಿಕ ಅರಣ್ಯವಾಸಿಗಳಿಗೂ ಎಲ್ಲರಿಗೂ ಕೂಡ ಇದನ್ನು ಕೊಟ್ಟಿದ್ದೀರಿ. ಇಲ್ಲಿ ಒಂದು ಏನಾಗಿದೆ ಅಂದ್ರೆ ನಿಮ್ಗೆಲ್ಲದು ವಿಚಾರ ಗೊತ್ತಿದೆ. ಈ ಫಾರೆಸ್ಟ್ ರೈಟ್ ಆಕ್ಟ್ ಪ್ರಕಾರವಾಗಿ ಏನಿದೆ, ಈಗ ಬುಡಕಟ್ಟು ಸಮುದಾಯಗಳಿಗೆ ಮಾತ್ರ ಇಲ್ಲಿವರೆಗೂ ಕೂಡ ಅಂದ್ರೆ ST ಮಾತ್ರ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಈ ಇತರೆ ಸಮುದಾಯಗಳು ಅಂದ್ರೆ SC ಮತ್ತೆ ಇತರೆ ಪಾರಂಪರಿಕ ವಾಸಿಗಳಿಗೆ ಕೊಟ್ಟಿಲ್ಲ.
ಅಲ್ಲ ನನಗೆ ಈಗ ಅದಷ್ಟು ಗೊತ್ತಿದೆ, ಅದು ಸ್ಕೆಚ್ ಕೊಟ್ಟಿದ್ದೆ. ಈ ಸುಮ್ಮನೆ ಈಗ ಗ್ರಾಮ ಪಂಚಾಯತಿ ಚುನಾವಣೆ ಲೆಕ್ಕ ಹಿಡ್ಕೋಬೇಡ್ರಿ, ಬ್ರಿಡ್ಜಿಂದು ಮೇಯ್ನು, ಆಮೇಲೆ ಅದನ್ನ ಕುಂತು ಚರ್ಚೆ ಮಾಡೋಣ ಆಯ್ತಾ. ಈಗೇನೋ ರೋಡ್ ಪಾಡು ಬೇಕು ಅಂದಲ್ಲ ಅನುದಾನ ಕೇಳ್ಕೆ ಅವ್ರು ಬಂದಾಗ ಅದ್ರ ಸುದ್ದಿ ಬಿಡು. ಬಾರಿ ಹಿಂಗೆ ಎಳೆದು ಮಾಡಿ ಅವ್ರು ನಮ್ಮ ಮಂಜು ಸಣ್ಣ ಮಂಜು ಓಡಾಡಿ ಎಲ್ಲರನ್ನು ಕರ್ಕೊಂಡು ಸ್ಟ್ರೈಕ್ ಮಾಡಿ ಸ್ಕೆಚ್ ಕೊಡಿಸ್ಲಿಲ್ಲ. ಈಗ ಅದ್ರ ಸುದ್ದಿ ಹಿಂಗೆ ಯಾಕಂತ ಹೋಗಿ ಮತ್ತೆ ರಾಜಕೀಯ ಮಾತಾಡ್ಬೇಕಾಗತ್ತೆ ನಾನು. ಅದೇನು ಬೇಡ, ಈ ಬ್ರಿಡ್ಜ್ ಇಂಪಾರ್ಟೆಂಟ್. ಪಾಪ ಆ ಜನಗಳಿಗೆ ತೊಂದರೆ ಆಗಬಾರ್ದು ಆ ಕಡೆಯವರಿಗೆ. ಮತ್ತು ಅದೇನು ರಸ್ತೆ ಬಸ್ತೆ ಕೇಳ್ರಿ, ನಿಮ್ಮೂರಿಗೆ ಏನು ಮೂಲಭೂತ ಸೌಕರ್ಯ ಐತಿ, ಎಲ್ಲೆಲ್ಲಿ ಲೀಡ್ ಕೊಟ್ಟಿದ್ದೀನಿ ಅದನ್ನ ಮಾಡ್ಕೇಳ್ರಿ. ಆಮೇಲೆ ಬರ್ತೀನಿ. ನಾನು ಬೆಂಬಲ ನೋಡಪ್ಪ, ನಮ್ಮ ಪಂಚಾಯತಿಯವರು, ನಮ್ಮೂರವರು, ನಮ್ಮ ಪಕ್ಕದವರು ಬೆಂಬಲ ಸೂಚಿಸಿದ್ದೀನಿ. ಆಗ್ಲಿದ್ರೆ ಈ ರಮೇಶ್ ಅಣ್ಣ ಹೇಳಿದ್ರು ನಾನು ಅದೀನಿ ಅಂತ ಅವ್ರಿಗೆ ಮೊದಲನೇ ಆದ್ಯತೆ ಕೂಡ ಆಡಳಿತ ಪಕ್ಷ. ಅವ್ರ ಕೈಲಿ ಆಗಲ್ಲ ಅಂದ್ರೆ ಫಸ್ಟ್ MLA ಆಮೇಲೆ ರಮೇಶ್ ಅಣ್ಣ, ಅವ್ರಿಬ್ರು ಕೈಲಿ ಆಗ್ಲಿದ್ರೆ ನಾನು MLC ಗ್ರಾಂಟ್ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಏನಪ್ಪ ಬಟ್ ಮಾಡಿದ್ಕೆ ಖಚಿತ, ಏನು ಅವ್ರು ಕೆಲಸ ಮಾಡೋದಕ್ಕೆ ತೊಂದರೆ ಇಲ್ಲ, ಅದಕ್ಕೆ ನಾವು ಜವಾಬ್ದಾರರು ಅಂತ ಹೇಳಿದೀವಿ. ಸಮಸ್ಯೆ ಬಗೆಹರಿಲಿ. ಈಗ ಒಂದೇ ಸತಿ ಎಲ್ಲ ಮಾಡ್ಕೊಳಕ್ ಹೋದ್ರೆ ಸುಧಾಕರ್ ಕಾಲ್ ನೋವು ಅಂತ ತೋರ್ಸ್ಕೊಳಕ್ ಹೋಗಿ ಆಮೇಲೆ ಸತ್ತೇ ಹೋಗ್ಬಿಟ್ಟ ನಮ್ಮ ಮಾಜಿ ಈ ಮಂತ್ರಿ. ಗೊತ್ತಾದ, ಕಾಲ್ ನೋವು ಅಂತ ತೋರ್ಸ್ಕೊಳಕ್ ಹೋಗಿದ್ದ ಆಸ್ಪತ್ರೆಗೆ, ಆಮೇಲೆ ಅದು ಹೃದಯಕ್ಕೆ ಬದಿಕ್ಕೆಲ್ಲ ಅಂತ. ಈಗ ಒಂದ್ ಸಮಸ್ಯೆ ಬಗೆಹರಿಸ್ತಾನೆ. ಒಳ್ಳೇದಾಗಲಿ ರಂಗನಾಥ್, ಒಳ್ಳೇದಾಗ್ಲಿ. ಶಾಸಕರು ಬಂದಾಗ ಏನೇನಾಯ್ತು ಕೇಳ್ರಿ. ಧನ್ಯವಾದ. ನಿಂತಿರೋದೆಲ್ಲ ಬರಪ್ಪ, ಇಲ್ಲಿ ಕೂತಿದ್ರೆ ಈ ಧರಣಿ ಸತ್ಯಾಗ್ರಹ ಇದು ನಿಂತ್ಕೊಂಡು ಸತ್ಯಾಗ್ರಹ ಮಾಡೋ ಸಂಜೆ ಹೊತ್ತು ಮತ್ತು 19ನೇ ತಾರೀಕೆ ನಾವು ಮತ್ತು ನನ್ನ ಚೀಫ್ ಇಂಜಿನಿಯರ್ ಕರ್ಕೊಂಬಂದು ಇನ್ಸ್ಪೆಕ್ಷನ್ ಮಾಡಿಸಿ ಇದರ ವರದಿಯನ್ನು ಈಗಾಗಲೇ ಸರ್ಕಾರ ಸಲ್ಲಿಸಿದ್ದೀವಿ ಸರ್. ಹೊಸ ಸೇತುವೆ ನಿರ್ಮಾಣ ಮಾಡೋದಕ್ಕೆ 1,20,00,000 ಎಸ್ಟಿಮೇಟ್ ಮಾಡಿ ಪ್ರಸ್ತಾವನೆ ಕಳಿಸಿದ್ದೀವಿ. ಇದಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗೋದು ತಡ ಆಗುತ್ತೆ ಅಂತೇಳಿ ಈಗ ತಾತ್ಕಾಲಿಕವಾಗಿ ಅದಕ್ಕೆ ಸೇತುವೆನ ಬಲಪಡಿಸುವಂತೆ ಒಂದು ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೀಲಿಕ್ಕೆ ಎಲ್ಲ ಪ್ರೊಸೆಸ್ ಆಗ್ತಾ ಇದೆ. ಈ ಕೂಡಲೇ ಈ ವಾರದೊಳಗಡೆ ಅದು ದುರಸ್ತಿ ಕಾರ್ಯ ಆಗೋದಕ್ಕೆ ಏಜೆನ್ಸಿ ಫಿಕ್ಸ್ ಮಾಡಿ ನಾವು ಕಾಮಗಾರಿ ತಾತ್ಕಾಲಿಕ ದುರಸ್ತಿಗೆ 10 ಲಕ್ಷ ಆಗುತ್ತೆ ಸರ್. 10 ಲಕ್ಷ ಆಗುತ್ತೆ. ಏಜೆನ್ಸಿ ಫಿಕ್ಸ್ ಮಾಡಿ ಮುಂದಿನ ವಾರದಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಅದು ನಂತರದಲ್ಲಿ ಏನು ಆರ್ಥಿಕ ಇಲಾಖೆಯಿಂದ ಅಪ್ರೂವ್ ಆಗಿ ಬಂದಮೇಲೆ ಹೊಸ ಸೇತುವೆ ಮಾಡಿಕೊಡ್ತೀವಿ. ಅದು ದುರಸ್ತಿ ಮಾಡೋವರೆಗೂ ನಮ್ಮ ಮನವಿ ಏನಂದರೆ ಯಾರು ಸೇತುವೆ ಮೇಲೆ ಓಡಾಡೋದಾಗಲಿ ಮಾಡಿ ನಾಳೆ ಪ್ರಾಣಹಾನಿ ಆಗೋದು ಮತ್ತೊಂದು ಆಗೋದು ಮಾಡ್ಕೋಬೇಡಿ ಅಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ. ಮತ್ತೊಂದು ಏನಾಗುತ್ತೆ ಅಂದರೆ ಒಂದು ಪ್ರಾಣಹಾನಿ ಆಗೋದು, ಆಮೇಲೆ ಸ್ವಲ್ಪ ಏನಾದರೂ ಈಗ ಸ್ಲ್ಯಾಬು ಸರಿಯಾಗಿದೆ, ಇಲ್ಲ ಅದು ಸಿಂಕ್ ಆಗಿಲ್ಲ, ಈಗ ಗಾಡಿಗಳು ವೆಹಿಕಲ್ಗಳು ಅದ್ರ ಮೇಲೆ ಓಡಾಡೋದಾಗಿ ಒಂದು ಸ್ವಲ್ಪ ಸಿಂಕ್ ಆದರೆ ಅದು ದುರಸ್ತಿ ಮಾಡೋಕ್ಕಾಗೋದಿಲ್ಲ. ಮತ್ತೆ ಹೊಸ ಸೇತುವೆ ಮಾಡೋವರೆಗೂ ತುಂಬ ತೊಂದರೆ ಆಗ್ತದೆ. ಅದರಿಂದ ಒಂದು 15 ದಿವಸ ದಯವಿಟ್ಟು ಸಹಕರಿಸಿ ಅದನ್ನು ದುರಸ್ತಿ ಮಾಡೋವರೆಗೂ ಯಾರೂ ದಯವಿಟ್ಟು ಅದ್ರ ಮೇಲೆ ಓಡಾಡಬೇಡಿ ಅಂತ ಕೇಳ್ಕೊತೀನಿ. ನಡೆದಾಡು ಓಡಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಆದರೂ ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಯಾವುದೇ ಪ್ರಾಣಾಪಾಯ ಮೇಲೆ ಯಾವ ಪ್ರಾಣವನ್ನು ತಂದುಕೊಡೋ ಶಕ್ತಿ ನಮಗಿಲ್ಲ. ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಯಾರು ದಯವಿಟ್ಟು ಸೇತುವೆ ಮೇಲೆ ಓಡಾಡೋಂಥ ಇದು ಮಾಡಬೇಡಿ. ಮುಂದಿನ ವಾರದಲ್ಲಿ ದುರಸ್ತಿ ಕಾಮಗಾರಿ ಮಾಡೋವಂಥ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ. ಬೆಳಗ್ಗೆಯಿಂದ ಶಾಸಕರ ಹತ್ರ ಇದ್ದೀವಿ, ಈಗ ಆಲ್ರೆಡಿ ಪ್ರಸ್ತಾವನೆ ಮಾಡಿ ರೆಡಿ ಮಾಡಿ DCM ಅವ್ರಿಗೂ ಪ್ರಸ್ತಾವನೆ ರೆಡಿ ಮಾಡಿ ಅವ್ರ ಹತ್ರ ಕೊಟ್ಟು ಬಂದಿದ್ದೀವಿ. ಅವರೇ ಸ್ವತಃ ನಾಡಿ ತೊಗೊಂಡೋಗಿ ಸೈನ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಅವರು ಬರ್ತೀವಿ ಅಂತಂದ್ರು, ಬಟ್ ಯಾರೋ ಸ್ವಲ್ಪ ಜನ ಇದ್ದಿದ್ದರಿಂದ ಲೇಟ್ ಆಗುತ್ತೆ, ನೀವು ಹೋಗಿ ಅವರನ್ನು ನಿಮ್ಮ ಇದು ತಿಳಿಸಿ ಅಂತ ಹೇಳಿದ್ರು. ಹಂಗಾಗಿ ನಾವು ಮುಂದೆ ಬಂದಿದ್ದೀವಿ ಸರ್. ಥ್ಯಾಂಕ್ ಯು. ಈಗ ನಿಮ್ಮ ಮಾತನ್ನು ನಾವು ಒಪ್ತೀವಿ. ನೀವು ಹೇಳಿದ ರೀತಿ ಒಂದು ವಾರದಲ್ಲಿ ಅದು ಕಾಮಗಾರಿ ಪ್ರಾರಂಭ ಆಗಬೇಕು. ಆಮೇಲೆ ಎಷ್ಟು ದಿನ ಮುಗಿಯೋಕ್ಕೆ ಎಷ್ಟು ದಿನ ಆಗುತ್ತೆ? ಆಗುತ್ತೆ, ಒಂದು 20 ದಿವಸ ಆಗುತ್ತೆ. ಓಕೆ, ನಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂತ ನಾವು ಭಾವಿಸ್ತೀವಿ. ನಾವು ನಿಮ್ಮದೇನು ವಿರೋಧ ಮಾಡಲ್ಲ. ಒಂದು ವೇಳೆ ನೀವು ಹೇಳಿದಂತೆ ನಿಮ್ಮ ಮಾತುಗಳು ತಪ್ಪಿದ್ರೆ, ನೀವು ಹೇಳಿದಂತೆ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮತ್ತೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಆಯಿತಾ? ಇದು ದಯವಿಟ್ಟು ನೀವು ಇದನ್ನು ಮನವಿ ಅಂತನಾದರೂ ಭಾವಿಸ್ರಿ, ಎಚ್ಚರಿಕೆ ಅಂತನಾದರೂ ಭಾವಿಸ್ರಿ. ನೀವು ಹೇಳಿದ ಮಾತಿಗೆ ಏನಾದರೂ ನೀವು ತಪ್ಪಿದರೆ, ನೀವಾಗಿರಲಿ MLA ಅವರಾಗಿರಲಿ, ಈ ಮಾತಿಗೆ ತಪ್ಪಿದರೆ ನಮ್ಮ ಹೋರಾಟ ತೀರಾ ಸ್ವಲ್ಪ ಪಡ್ಕೊಳ್ಳಿ. ಸರಿನಾ? ಧನ್ಯವಾದ ರಂಗನಾಥ್ ಅವರಿಗೆ. ಈಗ ನಮಗೆ ಗೊತ್ತು, ತಕ್ಷಣಕ್ಕೆ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು ಬರ್ಬೋದು. ಅವ್ರ ಕೈಯಲ್ಲಿ ತಗೊಂಡೋಗಿ ಹೊಸ ಇದಕ್ಕೆ ಆಮೇಲೆ 10 ಲಕ್ಷ ಬೇಕು ಅಂತ ಹೇಳಿದಿರಿ. ತಕ್ಷಣ ನೀವು ಯಾರನ್ನಾರು ಹಚ್ಚಿರಿ, ಅದಕ್ಕೆ ಕಾನೂನು ಕಟ್ಟಲೆ ಹೇಳಿಕೆ. ಯಾಕೆಂದರೆ ನಾನು ಪರ ವಿರೋಧ ರಾಜಕೀಯ ಬಿಟ್ಟು ಹೇಳ್ತೀನಿ, ಆ ಕಡೆ ಓಡಾಡೋ ಜನ ಸುತ್ತರ್ಕೊಂಡು ಬರ್ಬೇಕು. ನೀವು ಒಂದೊಂದು ದಿವಸ ಲೇಟ್ ಮಾಡಿದರೂ ಅವರಿಗೆ ದಿನನಿತ್ಯ ತೊಂದರೆ, ಅವ್ರು ಈ ಕಡೆ ಸಂಪರ್ಕ ಕಡಿತ ಆಗ್ತದೆ. ಹಾಗಾಗಿ ತಕ್ಷಣಕ್ಕೆ ಯಾರು ಅವರಿಗೆ ಸೈನ್ ಆದ ತಕ್ಷಣವೇ ಮತ್ತು ಫರ್ದರ್ ಪ್ರೊಸೆಸ್ಸಿಗೆ ಕಾಯಬೇಡ್ರಿ. ನೀವು ಯಾರು ಹೇಳ್ತೀರೋ ಅವರಿಗೆ
ಕೆಲಸಕ್ಕೆ ಬಂದೋಬಸ್ತಾಗೈತ್ರಿ. ಹೊಸದು ಆಗಲ್ಲ, ಬರ್ಕೊಡ್ತೀನಿ ಹೊಸದು ಬಿಡ್ಜಿ, ಇನ್ನು ಸದ್ಯಕ್ಕಂತೂ ಆಗಲ್ಲ. ಅವ್ರು ಈಗ ಇವರು ಎಸ್ಟಿಮೇಟ್ ಕಳಿಸಿದ್ದಾರೆ, ಇವ್ರಿಗೆ ಚೀಫ್ ಇಂಜಿನಿಯರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಹೇಳ್ತಾರಪ್ಪ ದುಡ್ಡಿಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ. ಈಗೇನೋ ಧರಣಿ ಕೂತ್ಕೊಂಡದಕ್ಕೆ ರಿಪೇರಿ ಮಾಡೋಕ್ಕೆ ಮಾಡಿಸ್ಕೊಂಡು ಬರ್ಬೋದು, ಅವರು ಚೆನ್ನಾಗಿದ್ದಾರೆ, ಮಾಡಿಸ್ಕೊಂಡು ಬರ್ತಾರೆ ಅಂತ ನಾವು ನಂಬೋಣ. ಹೌದಾ ಬಸವರಾಜು? ಮಾಡಿಸ್ಕೊಂಡು ಬರಲಿ, ಒಳ್ಳೇದಾಗಲಿ. ಈಗ ನಾವು ಅದ್ರಾಗೇನು ಯಾರಿಗೂ ಟೀಕೆ ಮಾಡೋಕ್ಕೆ ಹೋಗಲ್ಲ. ಇದ್ರದ್ದೆಲ್ಲ ಆಮೇಲೆ ಅಲ್ಲಿ ತಾಲೂಕು ಲೆವೆಲ್ನಾಗ ಹೋರಾಟ ಮಾಡೋಣ ಬಗರ್ಕುಮ್ಮಿಂದ, ಗೊತ್ತಾಯ್ತಾ? ನಾವು ಸ್ಕೆಚ್ ಮಾಡಿಸ್ಕೊಡ್ತಿದ್ವಿ, ನಿಮಗೂ ಹಾಕಿ ಮಾಡಿಸಿದ್ದೇ ಇಲ್ಲ ಏನಪ್ಪ ಸಿನೋಣ. ನಿಮ್ಗೆ ಇಲ್ಲಿ ಗುರಾಜ್ಪುರ ಎಲ್ಲ ಮಾಡಿಸಿದ್ವಲ್ಲ, ಅವಾಗ ಇಲ್ಲೂ ಸ್ಕೆಚ್ ಆಗಿತ್ತಲ್ಲ. ಹಾಂ, ಇಡೀ ತಾಲೂಕಿಗೆ ಕಾಗೋಡು ತಿಮ್ಮಪ್ಪ ಅವ್ರ ಮೊದಲು, ಸೆಕೆಂಡ್ ನಾವೇ. ಅಂದರೆ ನಮ್ಮ ಜನಗಳಿಗೆ ಏನು ಉಳುಮೆ ಮಾಡಿದ್ದಾರೆ ಅದು ಅವ್ರದ್ದು ಅಂತ ತೋರ್ಸೋಕ್ಕೆ, ಅದು ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಆದೇಶ ಆಗ್ಬೇಕು. ಇವ್ನು ನಮ್ಮ ರಂಗನಾಥ್ ಹೇಳ್ದಂಗೆ ಡಿನೋಟಿಫಿಕೇಶನ್ ಅಲ್ಲ, ಇಡೀ ಬಗರುಕುಂಬದು. ತಡಿ ಹೇಳ್ತೀನಿ, 2 ಭಾಗ ಅದಾವೆ ಡಿನೋಟಿಫಿಕೇಶನ್. ಸರ್ಕಾರ ಮಾಡೋದ್ರಲ್ಲಿ ನಿಂದು ಮಾಡಿದ್ರೆ ಇಡೀ ರಾಜ್ಯದ ತುಂಬ ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಇದೆ. ನೆಕ್ಸ್ಟ್ ಬಂದಾಗ ಮತ್ತೆ ಅದ್ರದ್ದು ಏನು ಕಾರ್ಯಕ್ರಮ ಐತೆ, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಸಾಯಿರಲ್ಲ, ನಾವು ಸಂತೆ ಮಾಡ್ಕೊಂಡು ಹೋಗಿ ಬಂದಿಲ್ಲ. ಏನಾದ್ರು ಹೇಳಿದ್ರೆ ಬೆಳಗ್ಗೆ ಮರಳಿ ಬರ್ತೀರಿ, ಇಲ್ಲ ನಮ್ಮನ್ನೇ ಕರ್ಸ್ಕೊಂತೀರಿ. ಏನಾಯ್ತೋ ಅದು ಮಾತಾಡಬೇಕು, ಮಾಡೋಣ. ಅದ್ರದ್ದು ಬಿಡಿ, ಇದ್ರದ್ದು ಯಶಸ್ವಿಯಾಗಿ ಅವ್ರಲ್ಲಿ ಸೈನ್ ಹಾಕ್ಸಿದ ತಕ್ಷಣ ನೀವು, ಈಗ ನಾವು ಹಂಗೆ RTI ಹಾಕಿಣಕ್ಕೆ ಹೋದ್ರೆ ನೀವು ಒಂದು ಹೆಜ್ಜೆ ಮುಂದಕ್ಕೆ ಇಡೋಕ್ಕಾಗಲ್ಲ. ನೀವೆಲ್ಲ ಯಾವುದೇ ಅಧಿಕಾರಿಗಳು ಅವೆಲ್ಲದನ್ನೂ ಓವರ್ಲುಕ್ ಮಾಡಿ ಅದು ಯಾರಿಗಾರು ಇಮಿಡಿಯೇಟ್ ಕೆಲಸಕ್ಕೆ ಹಚ್ಚಿರಿ. ಆಮೇಲೆ ಬಂದೋಬಸ್ತ್ ಆಗಬೇಕು. ಇನ್ನೊಂದು ಮಳೆ ಬಂತು ಅಂತ ಕಿತ್ಕೊಂಡು ಹೋದ್ರು ಅಂದ್ರೆ ನೀವಿಬ್ಬರು ತಪ್ಪಿತಸ್ಥರಾಗ್ತೀರಿ. ಖುದ್ದಿಲ್ಲೇ ಇದ್ದು ಅವರೆಲ್ಲ ಇಲ್ಲೇ ಡ್ಯೂಟಿ ಮಾಡಿದ್ದು. ರುದ್ರಣ್ಣ ಡ್ಯೂಟಿ ಜಾಯಿನ್ ಆಗಿದ್ದೆ ಇದೇ ಚಾನಲ್ ಮೇಲೆ, ಹೌದೇನ್ರಪ್ಪ? ಇವರು ರಂಗನಾಥ ಅವರು ಡ್ಯೂಟಿ ಜಾಯಿನ್ ಆಗಿದ್ದೆ ಇಲ್ಲಿ. ರುದ್ರಣ್ಣ ಯಾರು ಇದನ್ನ ಕಟ್ಟಿದ್ದು? ರೆಡ್ಡಿ, ಎಂಥದ ರೆಡ್ಡಿ ಅಂತೆಲ್ಲ ಕಟ್ಟಿದ್ದ. 35 ವರ್ಷ ಆಯ್ತು. 89 ಕಟ್ಟಿದ್ದು. ನಾವು ಸಣ್ಣ ಹುಡುಗರು ಆಗಲಿ. ಈಗ ಅದು ರಿಪೇರಿ ಮಾಡೋಕ್ಕೆ ಏನು ಬೇಕೋ ಅದನ್ನು ತಕ್ಷಣ ನಾಳೆ ನಾಡಿಗೆ ಹಚ್ಚಿರಿ. ಇವತ್ತು ಅವ್ರು ಬೆಂಗಳೂರಿಗೆ ಹೋದ್ರೆ ಸೈನ್ ಹಾಕ್ಸಿದ್ರೆ ಮುಗೀತು, ಕೆಲ್ಸಕ್ಕೆ ಹಚ್ಚಿರಿ. ಆಯ್ತಾ? ಏಜೆನ್ಸಿ ಫಿಕ್ಸ್ ಮಾಡಿ ಒಳ್ಳೆಯವರಿಗೆ ಬಂದೋಬಸ್ತಾಗಿ ಮಾಡಿಸ್ರಿ. ಮತ್ತು ಹೊಸದಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಮಾಡ್ಕೊಂಬಂದ್ರೆ ಗ್ರೇಟ್, ನಾವು ಅಭಿನಂದನೆ ಸಲ್ಲಿಸೋಣ. ಹೊಸ ಬ್ರಿಡ್ಜ್ ಅಪ್ರೂವ್ ಮಾಡಿಸ್ಕೊಂಬಂದ್ರೆ, ಗೊತ್ತಾಯ್ತಾ? ಆಮೇಲೆ ನಮ್ದೆಲ್ಲ VGNL ಸೇರಿಸ್ಬೇಕು ಅಂತದಾರಂತೆ. ಅದು ಮರಣ ಶಾಸನ, ನಮಗೆ KNNLನಾಗೆ ಇರ್ಬೇಕು ನಾವು. ಅಲ್ಲಿ ನೀವು ಹೇಳಿದ್ರಿ ಅವನ ಭದ್ರಾ ಏತ ನೀರಾವರಿ ಭದ್ರಾ ನೀರು ತಗೋಣಕ್ಕೆ VGNL ಸೇರಿಸ್ತಾರೆ. ಸುಮ್ಮನೆ ಇರ್ತೀಯಲ್ಲ ಈಗ. ಇಷ್ಟೇನಪ್ಪ? ಅಲ್ಲ, ಅದು ಈಗ ನೀವು, ನಾನು ಈ ಸಮಯಕ್ಕೆ ನಿಮ್ಮ ಜೀವನ ದುಸ್ತರ ಆಗಬಾರ್ದು ಇದಕ್ಕೆ ಬಂದಿದ್ದೀನಿ. ನಿಮ್ಮ ಊರು ಅಭಿವೃದ್ಧಿ, ಮಾದರಿ ಗ್ರಾಮ, ಚುನಾವಣೆ ಯಾರು ಚುನಾಯಿತರಾಗಿರ್ತಾರೆ ಅವ್ರ ಹತ್ರ ಚರ್ಚೆ ಮಾಡಿರಿ. ಈ ನನ್ನ ಕೈಗೇನೈತೆ ಖಾಲಿ ಜುಬ್ಬ ತುಂಬ್ಕೊಂಬಂದಿದ್ರೆ, ನಾನು ಜನಪ್ರತಿನಿಧಿ ಆಗಿದ್ರೆ ಅವತ್ತು ನೀವು ಮಾತಾಡಿದರೆ ಅದಕ್ಕೆ ಬೆಲೆ ಬರ್ತದೆ. ಹೌದೇನಪ್ಪ? ನಿಮ್ಮೂರಿಗೆ ಏನಾರ ಕೆಲಸ ಮಾಡಿದ್ರೆ ನಾವೇ, ಹೌದಾ ಇಲ್ಲ? ಎಲ್ಲಾರೇ ಕುತ್ಕೊಂಡು ನಿಂತ್ಕೊಂಡು ದೇವಸ್ಥಾನದಾಗ ಹೇಳ್ರಿ, ಈ ರಸ್ತೆ ಯಾಕೆ ಮಾಡ್ಸಕ್ಕೆ ಹೋಗ್ತಾರೆ? ಚಾನಲ್ ಏರಿ ಮೇಲಿಂದ ಈ ಊರು ಇರ್ಬೋದು, ಅಲ್ಲಿಂದ ಇಲ್ಲಿಗೆ ಈ ರಸ್ತೆ ಯಾರು ಮಾಡಿಸಿರೋದು? ಹಾಂ, ಅಲ್ಲಿ ಪೂರ್ತಿ ಪ್ರತಿಯೊಂದು ನಿಮ್ಮೂರಿಗೆ ಏನೇ ಮಾಡಿದ್ರು ನಾವೇ ಮಾಡಿರೋದು. ಇರಲಿ, ಈಗ ಇದನ್ನ ಫಸ್ಟ್ ಸಮಸ್ಯೆ ಬಗೆಹರಿಲಿ. ಈಗ ಅದಕ್ಕೆ ಅವ್ರಿಗಿಬ್ರಿಗೂ ಹೇಳಿದ್ದೀವಿ. ಅವರು ಶಾಸಕರು ಸೈನ್ ಹಾಕ್ಸಿದ ತಕ್ಷಣ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ, ಮಾಡ್ರಿ. ಅಂತ ಮೀರಿ ನಾನು ಹೇಳ್ತಾ ಇದ್ದೀನಿ, ಲೇಟ್ ಆಯ್ತು ಅನ್ಕೊಳ್ರಿ. ಅದೇ ಅವ್ರಿಗೆ ನಾವು ಟೀಕೆ ಮಾಡೋಕ್ಕಲ್ಲ. ಅದ್ರಾಗ ನೀವು ಗಿಟೇನೆನ್ಸ್ನಾಗ ಮಾಡ್ಕೋಬೋದು. ರಿಪೇರಿಗೆ ಹಚ್ಚಿರಿ, ನಿಮಗೆ ಕಾನ್ಫಿಡೆನ್ಸ್ ಇರೋರಿಗೆ ಹಚ್ಚಿರಿ, ಆಯ್ತಾ? ನಿಮಗೇನು ಅಕಸ್ಮಾತ್ ಅದು ಬರದೇ ಹೋಯ್ತು ಅನ್ಕೊಳ್ರಿ, ನಾನು MLC ಗ್ರಾಂಟ್ ಕೊಡಿಸ್ತೀನಿ. ಆಗ್ಬೋದಾ? ಮಾಡ್ರಿ, ಒಳ್ಳೇದಾಗ್ಲಿ. ಇದು ಇದೇ ರೀತಿ ಹೋರಾಟ ಮಾಡಿ ನಿಮ್ಮ ಹಕ್ಕನ್ನು ಪಡೆಯೋದ್ರ ಕಡೆ ಗಮನ ಕೊಡ್ರಿ ಮುಂದಿನ ದಿನಗಳಿಗೆ. ಮತ್ತೇನು ಸಂತೆ ಮಾಡ್ಕೊಂಡು ಹೋಗೋರಿಗೆಲ್ಲ ಇದು ಮಾಡಬೇಡ್ರಿ. ಒಳ್ಳೇದಾಗ್ಲಿ. ಆಯ್ತು. ಅಲ್ಲಪ್ಪ, ಈಗ ಟೀಕೆ ಮಾಡಿದರೆ, ರಾಜಕೀಯ ಮಾಡಿದರೆ ಅನುಭವಿಸೋರು ಜನಗಳು. ನಾನು ಟೀಕೆ ಮಾಡಿದ ತಕ್ಷಣ ಆತಕ್ಕೆ ಸಿಟ್ಟು ಬರೋದು, ಆತ ಇನ್ನೊಂದು ಸ್ವಲ್ಪ ಸಾಯಲಿಂದ ಮೊದಲೇ ನೀವು ನಮ್ಮ ಪಂಚಾಯತಿಯರು, ಚನ್ನೇಶ್ವರ ಪಂಚಾಯತ್, ಈಗ ಹೊಗಳನ ಕೆಲಸ ಮಾಡಿಸ್ಕೆ ನಾನು.
ಹೌದಲ್ಲಪ್ಪ, ಸಮಸ್ಯೆ ಬಗೆಹರಿದ್ರೆ ಸಾಕು. ಆಗ್ಬೋದಾ? ಇದು ರಾಜಕೀಯನೂ ಬೇಡ, ಯಾವುದು ಇದು ಬೇಡ, ಕೆಲಸ ಬಗೆಹರಿಲಿ. ನಾಳೆ ನಾಡ್ದ್ರಾಗೆ ದಯಮಾಡಿ ಕೆಲಸ ಶುರು ಮಾಡಿದರೆ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಬಗೆಹರಿಸಿದ್ರೆ ಇಲ್ಲೇ ಸನ್ಮಾನ ಮಾಡ್ತೀವಿ ಇಬ್ಬರಿಗೂ. ಆಗಲಿಲ್ಲ ಏನಪ್ಪ, ನಾನು ಜವಾಬ್ದಾರಿ, ನಾನು MLC ಗ್ರಾಂಟ್ ಕೊಡಿಸ್ತೀನಿ ನಿಮ್ಮ ಡಿಪಾರ್ಟ್ಮೆಂಟಿಗೆ. ಆಗದೆ ಹೋದ್ರೆ ನೀವು ಬಂದಿಲ್ಲಿ ಸರ್ಕಾರದಿಂದ ಬಂದಿಲ್ಲ ಅಂದರೆ ನಾನು ಯಾರಾದ್ರು ಒಬ್ರು MLC ಈಗ ಇದು ಉದ್ದೇಶ ಒಳ್ಳೆ ಉದ್ದೇಶ. ಈಗ ರಂಗನಾಥ್ ಹೋರಾಟಕ್ಕೆ ಕೂತಾನೆ ಅಂದರೆ ಅವನದೇನು ಸ್ವಾರ್ಥಕ್ಕೆ ಅವನು ಇದಕ್ಕೆ ಕೂತಿಲ್ಲ. ಇವರೆಲ್ಲ ಅವನ ಜೊತೆ ಕೂತಾರೆ ಅಂದರೆ ಯಾರು ಇಲ್ಲೇನು ಕೆಲಸ ಇಲ್ದಂಗೆ ಯಾರು ಕೂತಿಲ್ಲ. ಇವ್ರು ಯಾರು ಇಲ್ಲಿ ಕುಂತಿರೋರು ಇಲ್ಲಿವರೆಗೂ ಬಸವರಾಜಣ್ಣ ಹೋರಾಟ ಮಾಡಿಲ್ಲ, ಜ್ಞಾನೇಶ್ ಹೋರಾಟ ಮಾಡಿಲ್ಲ. ಈ ಹಿಂದೆ ಇದ್ದ ನಾಯಕರುಗಳು ಭಾಳ ಜನ ಈ ಊರಿಗೆ ದುಡ್ದಿದ್ದಾರೆ. ರಾಜಣ್ಣ ಇರ್ಬೋದು, ಮತ್ತು ನಮ್ಮ ಹುಲಿಯಪ್ಪ ಇರ್ಬೋದು, ಇನ್ನೂ ಭಾಳಷ್ಟು ಜನ. ನಾವು ಬರೀ ಅವ್ರ ಇವ್ರ ಹೆಸರು ಹೇಳ್ತಾರೆ ಏನ್ಬೇಡ್ರಿ, ಭಾಳಷ್ಟು ಜನ ದುಡ್ದವ್ರು ಇದ್ದಾರೆ. ಅವ್ರು ಯಾರು ದುಡ್ದಿಲ್ಲ ಅಂತ ಏನು ಕುಂತಿಲ್ಲ. ಏನಾಗಿದೆ ಇಲ್ಲಿ, ಈ ಊರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬಂದು ಅವರಿಗೆ ಶಕ್ತಿ ಇದೆ, ಶಾಸಕರನ್ನಾಗಿ ಗೆಲ್ಲಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಊರಿನ ಜನ ಪ್ರಯತ್ನ ಪಟ್ಟಿದ್ದಾರೆ. ಬಂದರೆ ಒಂದು 4 ಮಾತುಕತೆ ಆಡ್ಬೋದು. ಊರಿನಲ್ಲಿ ಅವನು ಹೇಳ್ದ ವಿವಿಧ ಬೇಡಿಕೆಗಳನ್ನ ಹೇಳ್ದ, ಅವಾಗೆಲ್ಲವಕ್ಕೂ ಒಂದು ಪರಿಹಾರ ಕಂಡುಕೋಬೋದು ಅನ್ನೋದು ಉದ್ದೇಶ ಬಿಟ್ಟರೆ ಈ ಪ್ರತಿಭಟನೆ ಏನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಂತ ನೀವು ಭಾವಿಸ್ಬೇಡ್ರಿ, ಇದು ಶಾಸಕರ ವಿರುದ್ಧ ಅಂತ ನೀವು ಭಾವಿಸ್ಬೇಡ್ರಿ. ಯಾಕೆ ಹಂಗೆ ಭಾವಿಸ್ತೀರಿ? ಈ ಪ್ರತಿಭಟನೆ ಅವ್ರು ಮಾಡ್ತಿರ್ತಕ್ಕಂಥದ್ದು ಶಾಸಕರ ವಿರುದ್ಧನೂ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧನೂ ಅಲ್ಲ. ಈ ಊರಿನ ಬಗ್ಗೆ ಹಿತಚಿಂತನೆಯಿಂದ ಸಾಕಷ್ಟು ಕೆಲಸ ಆಗಬೇಕು. ಓಡಾಡಿದ್ದಾರೆ ಶಾಸಕರು, ಓಡಾಡ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಇಲ್ಲಿ ಈ ಊರಿನಲ್ಲಿ ಗೆದ್ದಾಗಿಂದ ಬಂದು ನಮ್ಮ ಜನರ ಸಮಸ್ಯೆ ಕೇಳಿಲ್ಲ ಅಂತಕ್ಕಂಥದ್ದು ಒಂದು ಅಹವಾಲು ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಕೆಲಸ ಆಗಿಲ್ಲ. ಕೆಲಸ ಮಾಡೋದು ಒಂದು ಕಡೆ, ಅಪ್ರೋಚಿಂಗ್ ಒಂದು ಕಡೆ, 2 ಭಾಗ ಇರುತ್ತೆ. ಆಯಿತಾ? ನಿರಂತರವಾಗಿ ಕೈಗೆ ಸಿಕ್ಕು ಜನರ ಕಷ್ಟ ಸುಖಗಳು ಯೋಚನೆ ಮಾಡ್ತಕ್ಕಂಥದ್ದು ಮುಖ್ಯ. ಈಗ ಏನಾಗುತ್ತೆ, ಮನೆಯಲ್ಲಿ ಏನಾರ ಒಂದು ಸಾಮಾನು ಇಲ್ಲ ಅಂದರೆ ಮನೆ ಒಳಗಿನ ಬೀರು ಒಳಗೆ ದುಡ್ಡು ತಗೊಂಡು ಹೋಗಿ ಸಾಮಾನು ತಗೊಂಬಂದು ಇಡ್ಬೋದು. ಇದು ಸರ್ಕಾರದ ಕೆಲಸ ಅಂದರೆ ಯಾರ ಶಾಸಕರು, ನಾನಿರಲಿ, ಇನ್ನೊಬ್ರು ಇರಲಿ, ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ. ಮಾಡಬೇಕಂದ್ರೆ ಅವರು ಪ್ರೊಸೀಜರ್ ಪ್ರಕಾರನೇ ಮಾಡಬೇಕು ಯಾವುದೇ ಕೆಲಸನ. ಈಗ ಫಸ್ಟು ಇಂಜಿನಿಯರ್ಸ್ಗಳು ಬರಬೇಕು ಸೈಟಿಗೆ, ಹೌದಾ? ಇಂಜಿನಿಯರ್ಸ್ಗಳು ಸೈಟಿಗೆ ಬಂದಮೇಲೆ ಗೊತ್ತಾ, ನಾನು ಇಂಜಿನಿಯರ್ಸ್ಗಳಿಗೆ ಸೈಟಿಗೆ ಬಂದಮೇಲೆ ಅಲ್ಲದು ಏನು ಸ್ಥಳೀಯ ಸಮಸ್ಯೆ ಇದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡು ತಾಂತ್ರಿಕವಾಗಿ ಅದನ್ನು ಅಂದಾಜು ಪಟ್ಟಿ ಮಾಡಬೇಕು. ಆ ಅಂದಾಜು ಪಟ್ಟಿ ಅದ್ರದ್ದು ಹಣದ ಲಿಮಿಟ್ ಎಷ್ಟಿರ್ತದೆ, ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, SC ಲಿಮಿಟ್ ಇರ್ಬೋದು, ಚೀಫ್ ಇಂಜಿನಿಯರ್ ಲಿಮಿಟ್ ಇರ್ಬೋದು, ಸರ್ಕಾರದ ಮಟ್ಟ ಇರ್ಬೋದು. ಆ ಹಣ ಎಷ್ಟು ಬೇಕಾಗ್ತದೆ ಅದ್ರ ಮೇಲೆ ಸ್ಯಾಂಕ್ಷನ್ಸ್ ಅವರಿಗೆ ಕೆಪಾಸಿಟಿ ಇರ್ತಕ್ಕಂಥದ್ದು. ಆ ಸ್ಯಾಂಕ್ಷನ್ನು ಯಾರು ಅಥಾರಿಟಿ ಬರ್ತಾರೆ ಅವ್ರ ಮೇಲೆ ಅವೆಲ್ಲ ಇದು ಪ್ರೊಸೀಜರ್ ಇದು. ಏಕೆಂದರೆ ನಾನು ಹೇಳಿದ ಮನೇಲಿ ಒಂದು ವಸ್ತು ಇಲ್ಲ ಅಂದ ತಕ್ಷಣ ಬೀರು ಒಳಗೆ ದುಡ್ಡು ತಗೊಂಡು, ಅವ್ರ ಅಪ್ಪನ ಜೋಬ್ನಲ್ಲಿ ದುಡ್ಡು ತಗೊಂಡು, ಒಬ್ಬನ ಸರಲ್ಲಿ ದುಡ್ಡು ತಗೊಂಡು ತರ್ಬೋದು ಸಾಮಾನು. ಸರ್ಕಾರಿ ಕೆಲಸ ಅಂದರೆ ಇಷ್ಟಿದೆ. ಬಟ್ ಆದರೆ ಇದು ಭಾಳ ಮೋಸ್ಟ್ ಎಸೆನ್ಷಿಯಲ್ ಕಾರ್ಯಕ್ರಮ. ಏಕೆಂದರೆ ಈ ಸಂಪರ್ಕ ಕಡಿತ ಆಯಿತು ಅಂದರೆ ಸದ್ಯ ನೀವೆಲ್ಲ ಗುರ್ಸ್ಕೊಂಡಿದ್ದೀರಿ, ಹುಷಾರಾಗಿ ಓಡಾಡ್ತೀರಿ. ಅಕಸ್ಮಾತ್ ಏನಾದ್ರೂ ಡ್ಯಾಮೇಜ್ ಆಗಿಬಿಟ್ರೆ, ಯಾರಾದ್ರೂ ಏನಾದ್ರು ಟ್ಯಾಕ್ಟ್ರಿ ಮುಗಿಸ್ಕೊಂಡು ಬೀಳೋದು, ಯಾರಾದ್ರೂ ಬೈಕಲ್ಲಿ ಹೋಗ್ಬೇಕಾದ್ರೆ ಬೀಳೋದು, ಆ ಥರ ಸಮಸ್ಯೆಗಳು ಬಂದಾಗ ಜೀವಕ್ಕೆ ಹಾನಿ. ಮತ್ತು ಈ ಸಂಪರ್ಕ ಕಡಿತಗೊಂಡ್ರೆ ನಿಮಗೆ ಬೇರೆ ಓಡಾಡೋಕ್ಕೆ ದಾರಿ ಇಲ್ವ?